ನಮಸ್ಕಾರ. ಯಾರು ಹೇಳ್ತೀರಾ? ಓಕೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ಸೊ ಈಗೇನಂದ್ರೆ ಇರುವ ಸ್ಥಿತಿಲಿ ನಾವು ಯಾರಿಗೂ ಶೇಕ್ ಹ್ಯಾಂಡ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡು ಹಿಂದೆ ಮುಂದೆ ಯಾರು ಇದ್ರೆ ಎಲ್ರಿಗೂ ಒಂದ್ಸಲ ನಮಸ್ಕಾರ ಹೇಳುವಾ? ಎಲ್ಲರೂ ಎದ್ದು ನಿಂತ್ಕೊಂಡು. ಓಕೆ, 3, 2, 1 ಕಮಾನ್. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರೂ ನಾಟಕ ಮಾಡ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದ್ಸಲ ಜೋರ ಚಪ್ಪಾಳೆ ಬರಲಿ ಸ್ನೇಹಿತರೆ. ಸೊ ಬಂದಿರುವಂತ ಎಲ್ಲ ನನ್ನ ಸ್ನೇಹಿತರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಅತಿಥಿಗಳಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಈ ನಮ್ಮ ಸಕ್ಸೀಡ್ ಇ ಲರ್ನಿಂಗ್ ಆಪ್ ಕಾರ್ಯಕ್ರಮ ಲಾಂಚ್, ಈ ಆಪ್ ಲಾಂಚ್ ಕಾರ್ಯಕ್ರಮಕ್ಕೆ ಆದಾದ ಸ್ವಾಗತ, ಸುಸ್ವಾಗತ. ಒಂದ್ಸಲ ಜೋರ ಚಪ್ಪಾಳೆ ಬರಲಿ ಸ್ನೇಹಿತರೆ. ಸ್ನೇಹಿತರೆ, ಬಂಧುಗಳೇ, ನಿಮ್ಗೆ ಗೊತ್ತಿರೋ ಹಾಗೆ ಇವಾಗಿರುವ ಪರಿಸ್ಥಿತಿಯಲ್ಲಿ ನಾವು ಈ ಎಜುಕೇಶನ್ ಅನ್ನೋದು ಏನಾಗಿದೆ, ಇವಾಗೆಲ್ಲ ಆನ್ಲೈನ್ ಆಗ್ಬಿಟ್ಟಿದೆ. ಸೊ ಕೆಲವರಿಗೆ ಟ್ಯೂಷನ್ ಹೋಗೋದಕ್ಕಾಗಲ್ಲ, ಸ್ಕೂಲ್ಸ್ ಗಳು ನಡೀತಿಲ್ಲ ಅಥವಾ ಕೋಚಿಂಗ್ ಸೆಂಟರ್ಸ್ ಗಳು ನಡೀತಿಲ್ಲ. ಸೊ ಆದ್ರೆ ನಾವು ಈ ಯಾವುದೇ ಕಷ್ಟಗಳಿದ್ರು ನಮ್ಮ ವಿದ್ಯೆ ಅಥವಾ ನಾವೇನ್ ಶಿಕ್ಷಣವನ್ನು ಪಡಿತೀವಿ ಅದು ನಿಲ್ಲಬಾರ್ದು ಅನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು ಆಪ್ ಅನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಮ್ಮ ಮುಂದಿನ ಹಂತದ ಅಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ನಾವು ಕಾರ್ಯಕ್ರಮದ ಓಕೆ, ಸೊ ಈಗ ನಾನು ನಮ್ಮ ಇಂದಿನ ಅತಿಥಿಗಳನ್ನ ಸ್ವಾಗತವನ್ನ ಬಯಸ್ತೀನಿ. ಸೊ ಇವರು ಶ್ರೀಯುತ ಅನಿರುದ್ಧ್ ಝಟ್ಕರ್ ಅವರು ರಂಗಭೂಮಿ ಕಲಾವಿದರು, ನಟ, ನಿರ್ದೇಶಕ, ಗಾಯಕ, ಸ್ಕ್ರಿಪ್ಟ್ ರೈಟರ್ ಆಗಿದ್ದಾರೆ. ಚಿಟ್ಟೆ ಚಲನಚಿತ್ರದ ಮುಖಾಂತರ ಎದೆಗುಂದದೆ ಆರ್ಭಟಿಸಿದೆ. ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ. ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. MES ಟೀಚರ್ಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ನಂತರ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. SSLC, PUC, ಯೂನಿವರ್ಸಿಟಿ ಎಕ್ಸಾಮಿನೇಷನ್ ರಿಫಾರ್ಮ್ ಕಮ್ಯುನಿಟಿನಲ್ಲಿ ಚೇರ್ಮನ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. 5ನೇ ಕ್ಲಾಸ್, 6ನೇ ತರಗತಿ, 7ನೇ ತರಗತಿಯ ಸೈನ್ಸ್ ಬುಕ್ಸ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಏನಿದೆಯೋ ಅದನ್ನ 25 ವರ್ಷಗಳಿಂದ ಬರೆದುಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ, ರಮೇಶ್ ಅರವಿಂದ್, ಸುಧಾರಾಣಿ, ಲಹರಿ ದೇಲು ಅವರೆಲ್ಲರೂ ಈ ಸರ್ನ ಸ್ಟೂಡೆಂಟ್ಸ್ ಗಳು. ಸೊ ಒಂದ್ಸಲ ಜೋರ ಚಪ್ಪಾಳೆ ಬರೆಸ್ತಾ ಇದ್ರೆ ನಮ್ಮ ಗಣೇಶ್ ಭಟ್ ಸರ್ಗೆ. ಸೊ ಈಗ ನಾವು ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಕೊಡೋಣ. ದೀಪ ಬೆಳಗಿಸುವುದರ ಮೂಲಕ ಎಲ್ಲ ಅತಿಥಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಅಧಿಕೃತ ಚಾಲನೆ ಕೊಡೋಣ. ಹಾಗೆ ನಮ್ಮ ಗುರುಗಳು, ಸ್ವಾಮೀಜಿಗಳು ಎಲ್ಲರೂ ಮಂತ್ರ ಪಠಣದಿಂದ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಜನಾರ್ದನಾಯ ದೀಪಜ್ಯೋತಿ ಪರಬ್ರಹ್ಮ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಾನಿ ನಮೋಸ್ತುತೆ. ಇದರ ಅರ್ಥ
ಗೂಗಲ್ ಚೆಕ್ ಮಾಡಿ, ತಪಾಸಣೆ ಮಾಡಿದ್ದು. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಈ ದೀಪಾರಾಧನೆ ಮಾಡುವ ಮುಖಾಂತರ ಪರಬ್ರಹ್ಮ ಸ್ವರೂಪ ನಮ್ಮ ಆ ವಿಷ್ಣು ಸ್ವರೂಪ ಜನಾರ್ದನ ಏನಿದೆಯೋ ಇವರೆಲ್ಲರ ಆಶೀರ್ವಾದದಿಂದ ಇಲ್ಲಿರುವ ಎಲ್ಲ ಆ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಹೋಗಿ ಸಕಾರಾತ್ಮಕ ಶಕ್ತಿಗಳು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನ ತಡೆಗಳು ಯಾವುದೇ ಇಲ್ಲದೆ ಈ ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ಚಾಲನೆಯನ್ನು ದೊರಕಲಿ ಆಗಲು ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಸೊ ಇದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆ ಸಿಕ್ಕಿದೆ. ಸೊ ನಮ್ಮ ಮುಂದಿನ ಹಂತಕ್ಕೆ ಹೋಗೋಣ. ಈಗ ನಮ್ಮ ಆಪ್ ಬಗ್ಗೆ ನಾನು ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಸೊ ಸ್ನೇಹಿತರೆ, ಇವಾಗಿರುವ ಪರಿಸ್ಥಿತಿಲಿ ಅಥವಾ ನಮ್ಮ ಇವಾಗಿನ ಸಿಚುವೇಶನ್ ಅಲ್ಲಿ ಶಿಕ್ಷಣ ಎಷ್ಟು ಅಗತ್ಯ ಅಂತ ನಮ್ಗೆಲ್ಲರೂ ಗೊತ್ತಿದೆ. ಅದರಲ್ಲಿ SSLC ಅಂದ್ರೆ 10ನೇ ತರಗತಿ ಒಂದು ಅಡಿಪಾಯ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಸ್ಕೂಲ್ ಇಲ್ಲ, ಟ್ಯೂಷನ್ಸ್ ಇಲ್ಲ ಅಥವಾ ಕೋಚಿಂಗ್ ಸೆಂಟರ್ ಯಾವುದಕ್ಕೂ ಹೋಗಕ್ಕಾಗ್ತಿಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಆಗ್ಬಿಟ್ಟಿದೆ. ಸೊ ಇವೆಲ್ಲ ಕಷ್ಟಗಳು ಇರುವ ಸಂದರ್ಭದಲ್ಲಿ ನಾವು ಒಂದು ಆಪ್ ಅನ್ನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ರೀಚ್ ಮಾಡಬೇಕು ಅನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ಈ ಆಪ್ ಅನ್ನು ನಾವು ಬಿಡುಗಡೆ ಮಾಡ್ತಿದ್ದೀವಿ. ಸೊ ಇದರಲ್ಲಿ ನಿಮ್ಗೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ನ ಏನು ಕರಿಕ್ಯುಲಮ್ ಇದೆಯೋ ಆ ಬೋರ್ಡ್ ಅದರ ಪ್ರಕಾರ ಅದರ ಅಡಿಯಲ್ಲಿ ಎಲ್ಲ ವರ್ಗದ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನ ಎಲ್ಲ ವಿದ್ಯಾರ್ಥಿಗಳಿಗೆ ಕೈ ಎಟುಕುವ ದರದಲ್ಲಿ ಈ ನಮ್ಮ ಒಂದು ಸೌಲಭ್ಯಗಳನ್ನ ಸೊಸೈಟಿ ಅಂದ್ರೆ ಸಮಾಜದ ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಒದಗಿಸುವ ಒಂದು ಸಣ್ಣ ಪ್ರಯತ್ನವನ್ನ ಈ ಸಕ್ಸೀಡ್ ಇ ಲರ್ನಿಂಗ್ ಆಪ್ ಮುಖಾಂತರ ಮಾಡ್ತಿದ್ದೀವಿ. ಸೊ ಇದು ನಮ್ಮ ಅಮೇ ಎಜುಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ನ ಕನಸು, ಅದೇ ಸಕ್ಸೀಡ್ ಇ ಲರ್ನಿಂಗ್ ಆಪ್. ಸೊ ಇದು ನಮ್ಮ ಕೇಂಬ್ರಿಡ್ಜ್ ಪಬ್ಲಿಷಿಂಗ್ ಕೋ ಪ್ರೈವೇಟ್ ಲಿಮಿಟೆಡ್ ಇದರ ಸಿಸ್ಟಮ್ ಕನ್ಸರ್ನ್ ಕಂಪನಿ ಕೂಡ ಆಗಿದೆ. ಸೊ ಈ ಆಪ್ ಅಲ್ಲಿ ಸ್ನೇಹಿತರೆ, ನೀವು ನಾನು ಮುಂದೆ ನಮ್ಮ ಆಪ್ ಲಾಂಚ್ ಮಾಡಿದಾಗ ತೋರಿಸ್ತೀನಿ ಎಲ್ಲ ವಿಡಿಯೋಸ್ ಗಳನ್ನ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ 2D + 3D ಎಕ್ಸ್ಪ್ಲೈನ್ಡ್ ವಿಡಿಯೋಸ್ ಗಳಿದೆ. ಅಂದ್ರೆ 3D ಮುಖಾಂತರ ವಿಡಿಯೋಗಳನ್ನ ಎಕ್ಸ್ಪ್ಲೈನ್ ಮಾಡಿದೀವಿ ಒಂದು ಸಬ್ಜೆಕ್ಟ್ ಬಗ್ಗೆ, ಟಾಪಿಕ್ ಬಗ್ಗೆ. ಜೊತೆಗೆ PDF ಅಲ್ಲಿ ಸ್ಟಡಿ ಮೆಟೀರಿಯಲ್ ಕೂಡ ಇದೆ. ಜೊತೆಗೆ ಪ್ರಾಕ್ಟೀಸ್ ಸೆಷನ್ ಇದೆ, ಕ್ವಿಜ್ ಸೆಷನ್ ಇದೆ. ಅಂದ್ರೆ ನಮ್ಗೆ ಏನಾದ್ರು ಕ್ವೆಶ್ಚನ್ಸ್ ಗಳು ನಾವು ಎಷ್ಟು ಕಲ್ತಿದೀವಿ ಅಂತ ನಾವು ಸೆಲ್ಫ್ ಅಸೆಸ್ ಮಾಡೋದಕ್ಕೋಸ್ಕರ ಆ ಕ್ವೆಶ್ಚನ್ಸ್ ಗಳೆಲ್ಲ ಅದರಲ್ಲಿ ನಾವು ನೋಡಬಹುದು. ಜೊತೆಗೆ ನಮ್ಮ ಎಕ್ಸಾಮ್ ಪ್ರಿಪರೇಷನ್ ಮಾಡೋದಕ್ಕೆ ಸುಲಭವಾಗಲಿ ಅನ್ನುವ ಎಲ್ಲ ಫೆಸಿಲಿಟೀಸ್ ಗಳು, ಎಲ್ಲ ಸೌಲಭ್ಯಗಳು ಈ ನಮ್ಮ ಆಪ್ ಅಲ್ಲಿ ಇದೆ. ಜೊತೆಗೆ ನೀವು ಏನಂತ ಹೇಳಿದ್ರೆ, ನಾವು ಆಪ್ ಓಪನ್ ಮಾಡಿದಾಗ ಒಂದು ವಿಡಿಯೋ ನೋಡಬಹುದು, ಹಾಗೆ ಟೆಕ್ಸ್ಟ್ ಬುಕ್ ನ ನಾವು ಒಬ್ರು ಆಡಿಯೋ ಹೇಳ್ತಾರೆ ಅದನ್ನ ಕೂಡ ಕೇಳಿಸ್ಕೋಬಹುದು. ಜೊತೆಗೆ ನಾವು ಈ ಎಲ್ಲ ಈ ಮೆಟೀರಿಯಲ್ ಏನಿದೆಯೋ ಅಥವಾ ಟೆಕ್ಸ್ಟ್ ಬುಕ್ ಏನಿದೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಅಂದ್ರೆ ಒಂದು 10 ರಿಂದ 15 ವರ್ಷಕ್ಕೂ ಅಧಿಕ ಎಕ್ಸ್ಪೀರಿಯನ್ಸ್ ಆಗಿರುವ ಟೀಚರ್ಸ್ ಗಳಿಂದ ಎಲ್ಲ ನಾವು ಈ ಮೆಟೀರಿಯಲ್ ಟೆಕ್ಸ್ಟ್ ಬುಕ್ ಗಳನ್ನ ಪ್ರಿಪೇರ್ ಮಾಡಿದೀವಿ. ಸೊ ಅವೆಲ್ಲ ಆಪ್ ಗಳು ಈ ನಮ್ಮ ಆಪ್ ಅಲ್ಲಿ ಇದೆ, ಅವೆಲ್ಲ ಸೌಲಭ್ಯಗಳು. ಸೊ ಅದ್ರ ಬಗ್ಗೆ ನಾವು ಆಪ್ ಲಾಂಚ್ ಮಾಡಿದ್ರೆ ನಿಮಗೆ ತಿಳಿಸ್ತೀವಿ. ಸೊ ಈಗ ನಮ್ಮ ಮುಂದಿನ ಹಂತಕ್ಕೆ ಹೋಗೋಣ. ಓಕೆ, ಸೊ ಎಲ್ಲ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಟೆಕ್ನಿಕಲ್ ಆಗಿ ಆಪ್ ನಾವು ಲಾಂಚ್ ಮಾಡ್ತಿದ್ದೀವಿ. ಯಾಕಂದ್ರೆ ನಾವು ಯೂಸ್ ಮಾಡ್ತಿರೋದು 4G ನೆಟ್ವರ್ಕ್, ಇಂಡಿಯಾಸ್ ಫಾಸ್ಟೆಸ್ಟ್ ಅಂಡ್ ಸ್ಲೋಯೆಸ್ಟ್ 4G ನೆಟ್ವರ್ಕ್. ಸ್ವಲ್ಪ ತಡ ಆಗ್ತಿದೆ, ಕ್ಷಮೆ ಇರಲಿ. ಓಕೆ, ಡೌನ್ಲೋಡ್ ಆಗ್ತಿಲ್ಲ, ಅಷ್ಟರಲ್ಲಿ ಒಂದು ಎನರ್ಜಿ ಚೆಕ್ ಮಾಡ್ಬಿಡೋಣ ಇಲ್ಲಿ. ಓಕೆ, ನಾನಿವಾಗ ಏನಂತ ಹೇಳಿ, ನಮ್ಮ ಈ ಆಪ್ ಹೆಸರು ಸಕ್ಸೀಡ್ ಇ ಲರ್ನಿಂಗ್ ಆಪ್ ಅಂತ, ಸಕ್ಸೀಡ್ ಅಂತ. ಸೊ ಈ ಕಡೆ ಕೂತಿರುವ ಪ್ರೇಕ್ಷಕರು ಅವ್ರದ್ದು ಫೋರ್ಸ್ ಜಾಸ್ತಿ ಇದೆಯೋ ಅಥವಾ ಈ ಕಡೆ ಇರೋ ಶಕ್ತಿ ಜಾಸ್ತಿ ಇದೆಯೋ ಅಂತ ಚೆಕ್ ಮಾಡೋಣ. ಸೊ ನಾನು ಕಾಣಿಸ್ತಿಲ್ಲ, ಬಟ್ ಕೇಳಿಸ್ಕೊಳ್ತಾ ಇದ್ರೆ ಎಲ್ಲ ಓಕೆ. ನಾನು 3, 2 ಅನ್ನೋದಾಗ ಸಕ್ಸೀಡ್ ಅಂತ ಎಲ್ಲರೂ ಜೋರಾಗಿ ಹೇಳ್ಬೇಕು. ಓಕೆ, ನಂತರ ಒಂದು ಮೀಟರ್ ಇದೆ, ಆಡಿಯೋ ಮೀಟರ್ ಅಂತ. ಇದರಲ್ಲಿ ನೀವು ಎಷ್ಟು % ಹೇಳ್ತೀರಾ ಅಂತ ರೆಕಾರ್ಡ್ ಆಗುತ್ತೆ. ಓಕೆನಾ? ರೆಡಿನಾ? 3, 2, 1 ಗೋ. ಯಾರು ತಿಂದಿಲ್ಲ? ಓಕೆ, 3, 2, 1 ಗೋ. ಮತ್ತೊಮ್ಮೆ ಕಡೆ ಬಾರಿ. ಓಕೆ, 74%. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರೀತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀ ಬ್ರಹ್ಮರಾಜರ್ಷಿ ರತ್ನಾಟ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರ. ಆಗಮಿಸಿರುವ ಎಲ್ಲ ಮಿತ್ರರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಮತ್ತೆ ಮಾತಾಡುವವರ ಮತ್ತು ಮಾತಿನ ನಡುವೆ ಎಷ್ಟು ಚೆನ್ನಾಗಿ ಬ್ಲಾಕ್ ಮಾಡಿರುವಂತ ಎಲ್ಲ ಮಿತ್ರರಿಗೂ ನಮಸ್ಕಾರ. ಯಾರು ಕಾಣದೇ ಇರೋ ಥರ ಆಗ್ಬಿಟ್ಟಿದೆ ಮನೆಯ. ಈಗೆಲ್ಲವೂ ಹಾಗೆ, ನೋಡಿದ್ರು ನೋಡದೇ ಇರೋ ಥರ ಇರಬೇಕು, ಹತ್ತಿರ ಇದ್ರು ಮುಟ್ಟದೇ ಇರೋ ಥರ ಇರಬೇಕು, ಪಕ್ಕದಲ್ಲಿ ಕೂತರು ದೂರ ಕೂತಿರ್ಬೇಕು. ಜಯಶಿರೋದ್ರು ಹೇಳ್ತಿದ್ರು, ಹತ್ತಿರವಿದ್ದರು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಅಂತ.
ಈಗ ವೈರಸ್ಸಿನ ಕೋಟೆ ಹೇಗಿದೆ ಅಂತಂದ್ರೆ ಹತ್ರ ಇದ್ರೂ ದೂರ ಇರ್ಬೇಕು ನಾವು, ಯಾರು ಹತ್ರ ಇರೋಂಗಿಲ್ಲ, ಒಬ್ಬರನ್ನೊಬ್ರು ಮುಟ್ಟೋಂಗಿಲ್ಲ, ಮಾತಾಡಿಸಿದ್ರೆ ಎಂಜಿಲ್ ಬೀಳದೆ ಇರುವಷ್ಟು ದೂರದಲ್ಲಿ ನಿಂತ್ಕೋಬೇಕು. ಅದು 6 ಅಡಿ 2 ಮೀಟರ್ ಎಲ್ಲ ಇದೇ ಲೆಕ್ಕಾಚಾರ, ಎಂಜಿಲ್ ಬೀಳಬಾರದು ಅಷ್ಟು ದೂರದಲ್ಲಿ ನಿಂತ್ಕೋಬೇಕು. ಇವೆಲ್ಲವೂ ಕಲ್ಪನೆಗಳನ್ನ ಜೋಡಿಸಿ ಕೊಟ್ಟಿರುವ ಕಾಲಘಟ್ಟದಲ್ಲಿ ಇದ್ದೀವಿ. ಇಂಥ ಹೊತ್ತಲ್ಲಿ ಒಂದು ಆಪ್ ಅನ್ನ ಸಕ್ಸೀಡ್ ಅನ್ನುವಂಥ ಲರ್ನಿಂಗ್ ಆಪ್ ಅನ್ನ ಸಮಾಜಕ್ಕೆ ಸಮರ್ಪಣೆ ಮಾಡ್ಲಿಕ್ಕೆ ಹೊರಟಿರುವಂತ ಈ ಸಂಸ್ಥೆಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಶಿಕ್ಷಣವೂ ಕೂಡ ಯಾವ ತರ ಆಗೋಗಿದೆ ಇವತ್ತು ಅಂತಂದ್ರೆ, ಮಕ್ಕಳು ತುಂಬಾ ದೂರದಲ್ಲಿದ್ದೇ ಕಲಿಯೋದು ಅಂತ. ಉಪನಿಷತ್ತು ಅನ್ನೋ ಪದದ ಅರ್ಥ ಹತ್ತಿರ ಕೂತ್ಕೊಂಡು ಕಲಿಯೋದು ಅಂತ. ಹತ್ತಿರ ಕೂತ್ಕೊಂಡು ಕಲಿಯೋದು ಅನ್ನೋದಕ್ಕೆ ನಾನು ಈಗ ತಾನೇ ಅದನ್ನೇ ಓದ್ತಿದ್ದೆ. ಓಶೋ ತುಂಬಾ ಚೆನ್ನಾಗಿ ಹೇಳ್ತಾರೆ, ಹತ್ರ ಕೂತ್ಕೊಳ್ಳೋದು ಅಂದ್ರೆ ಪಕ್ಕದಲ್ಲೇ ಕೂತ್ಕೊಳ್ಳೋದು ಅಂತಲ್ಲ, ಕೆಳಗೆ ಕೂತ್ಕೊಂಡಾಗ ನನ್ನ ಈಗೋನ ಕಳ್ಕೊಂಡು ಕೂತ್ಕೊಳ್ಳೋದನ್ನ ಹತ್ತಿರ ಕೂತ್ಕೊಳ್ಳೋದು ಅಂತ ಹೇಳ್ಬೋದು ಅಂತ. ಆ ಈಗೋನ ಪೂರ್ತಿ ಕಳ್ಕೊಂಡಾಗ ಒಬ್ಬ ಗುರು ಓಪನ್ ಅಪ್ ಆಗೋದು ಯಾವಾಗ ಅಂತಂದ್ರೆ, ಎದುರಿಗಿರುವಂತ ಶಿಷ್ಯ ಈಗೋ ಪೂರ್ತಿ ಕಳ್ಕೊಂಡಿದ್ದಾಗ ಮಾತ್ರ, ಅವನ್ ರಿಸೀವರ್ ಆಗಿದ್ದಾಗ ಮಾತ್ರ ಟ್ರಾನ್ಸ್ಮಿಟರ್ ಪೂರ್ತಿ ಪ್ರಮಾಣದಲ್ಲಿ ಟ್ರಾನ್ಸ್ಮಿಟ್ ಮಾಡುತ್ತೆ, ಇಲ್ಲಿ ಹೋದ್ರೆ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಈ ಗುರುಗಳ ಸಂಪ್ರದಾಯದಲ್ಲಿ ಹೇಳಲಾಗುತ್ತೆ. ಇವತ್ತು ನಮ್ಮ ಪರಿಸ್ಥಿತಿಗಳು ಹೇಗಾಗೋಗಿವೆ ಅಂತಂದ್ರೆ, ನಾವೆಲ್ಲರೂ ಎಷ್ಟು ಹತ್ತಿರ ಇದ್ರು ದೂರ ನಿಂತ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮೆಲ್ಲರಲ್ಲೂ ಆ ಭಾವನೆ ಕಡಿಮೆ ಆಗ್ತಾ ಹೋಗ್ತಿದೆ. ಕೈಯಲ್ಲಿ ಮೊಬೈಲ್ ಬಂದ್ಮೇಲೆ ನೀವೇ ಹೇಳ್ದಂತೆ ಏನಾದ್ರೂ ಹೇಳ್ಬಿಟ್ಟು ಅರ್ಥ ಎಲ್ಲಿ ನೋಡ್ಬೇಕು ಅಂದ್ರೆ ಗೂಗಲ್ ಅಲ್ಲಿ ನೋಡ್ಬೇಕು ಅಂತ. ಇತ್ತೀಚೆಗೆ ಈ ದೇಶದ ಪ್ರಧಾನಮಂತ್ರಿ ನ್ಯೂ ಎಜುಕೇಶನ್ ಪಾಲಿಸಿಯ ಬಗ್ಗೆ ಮಾತನಾಡ್ತಾ ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳಿದ್ರು. ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವ ಎಜುಕೇಶನ್ ನಿಂದ ಆಲೋಚನೆ ಮಾಡುವಂತ ಎಜುಕೇಶನ್ ಕಡೆ ಹೋಗ್ಬೇಕು ಅಂತ. ನಮ್ಮ ಮಚ್ ಆಫ್ ಅವರ್ ಎಜುಕೇಶನ್ ಅದು ಹೆಂಗಿದೆ ಅಂತಂದ್ರೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದೇ, ಎಷ್ಟು ಇನ್ಫಾರ್ಮೇಶನ್ ನನ್ನ ಹತ್ರ ಇದೆಯೋ ಅಷ್ಟು ಬುದ್ಧಿವಂತ ಅಂತ. ಆದ್ರೆ ಇನ್ಫಾರ್ಮೇಶನ್ ಎಷ್ಟು ಸಾಮಾನ್ಯವಾಗಿದೆ ಅಂತಂದ್ರೆ, ಇವತ್ತು ಅಂಗೈ ಅಗಲದ ಮೊಬೈಲ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಯು ನೇಮ್ ಇಟ್ ಯು ಫೈಂಡ್ ಇಟ್ ಅಂತ. ನೀವ್ ಏನ್ ನೋಡಿದ್ರು ಗೂಗಲ್ ಸರ್ಚ್ ಅಲ್ಲಿ ಒಂದು ಹಾಕ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟ ಏನಾದ್ರೂ ಸುಳ್ಳಾದ್ರೂ ಸರಿ ಒಂದು ಸಿಗುತ್ತೆ, ಏನೋ ಒಂದು ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟ. ಇಲ್ಲ ಅನ್ನುವಂಥದ್ದು ಏನೂ ಇಲ್ಲ ಅಂತ. ಇನ್ಫಾರ್ಮೇಶನ್ ಅಷ್ಟೊಂದಿದೆ, ಆದ್ರೆ ಪ್ರಾಬ್ಲಮ್ ಎಲ್ಲಿದೆ ಅಂತಂದ್ರೆ, ಆಲೋಚನೆ ಮಾಡುವ ಶಕ್ತಿ ನಮ್ಮ ಮಕ್ಕಳಲ್ಲಿ ಇದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ ಅಂತ. ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಆಲೋಚನಾಹೀನರು ಅಥವಾ ಹೊಸದನ್ನ ಆಲೋಚನೆ ಮಾಡುವ ಸಾಮರ್ಥ್ಯ ಕಳ್ಕೊಳ್ತಿದ್ದಾರೆ ಅಂತಂದ್ರೆ, ನಾನು ಮೇಷ್ಟ್ರನ್ನ ಭೇಟಿ ಮಾಡಿದ್ದೆ, ಬಹುಶಃ ಬಹಳ ಸುಂದರವಾಗಿರುವಂತ ಘಟನೆ. ಅವರು ನಮ್ಮಲ್ಲಿರುವ ಕ್ರಿಯೇಟಿವಿಟಿ ಎಜುಕೇಶನ್ ಒಂದಿಗೆ ಹೇಗೆ ಸತ್ತೋಗುತ್ತೆ ಅಂತ ತೋರಿಸ್ತಿದ್ರು. ಅವ್ರು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಂತಂದ್ರೆ, ಒಂದು ಹೈಸ್ಕೂಲ್ ಮಕ್ಕಳನ್ನ ಕೂರಿಸ್ಕೊಂಡು, 9-10ನೇ ಕ್ಲಾಸಿನ ಮಕ್ಕಳನ್ನ ಕೂರಿಸ್ಕೊಂಡು ಜೇಬಲ್ಲಿರೋ ಕರ್ಚೀಫ್ ಅನ್ನು ತೆಗೆದು ಇದನ್ನ ಹೆಂಗ್ ಬಳಸ್ತೀರಾ ಅಂತ ಕೇಳಿದ್ರು. ತುಂಬಾ ಹುಡುಗರು ಕೈ ಎತ್ತಿದ್ರು. ಎಲ್ಲ ಹುಡುಗರು ಹೇಳಿದ್ರು, ಯಾವ ಹುಡುಗರಿಗೆ ಹೇಳಿದ್ರು ಮುಖ ಒರೆಸ್ಕೊಳ್ಳಿಕ್ಕೆ ಬಳಸ್ಕೊಳ್ತೀವಿ. ಆಗಿನ್ನು ಮಾಸ್ಕ್ ಬರದೇ ಇದ್ದಿದ್ರಿಂದ ಯಾರು ಮಾಸ್ಕಿನ ಮಾತಾಡಿರ್ಲಿಲ್ಲ. ಉಳಿದಂತ ಎಲ್ಲರೂ ಮುಖ ಒರೆಸ್ಕೊಳ್ಳಿಕ್ಕೆ ಬಳಸ್ಕೊಳ್ತೀವಿ, ಬೆವರು ಬಂದ್ರೆ ಒರೆಸ್ಕೊಳ್ತೀವಿ. ಒರೆಸ್ಕೊಳ್ಳೋದು ಬಿಟ್ರೆ ಬೇರೆ ಕಲ್ಪನೆಯೇ ಇರಲಿಲ್ಲ ಅವರಿಗೆ. ಅವರು ನನ್ನ ಕರ್ಕೊಂಡು ಹೋಗಿ 2-3ನೇ ಕ್ಲಾಸ್ ಮಕ್ಕಳನ್ನ ತೋರಿಸಿ ಈ ಕರ್ಚಿಫ್ ಅನ್ನು ಹೇಗೆ ಬಳಸ್ತೀರಾ ಹೇಳಿ ಅಂತಂದ್ರೆ, ಒಬ್ಬ ಹುಡುಗ ಮುಖ ಒರೆಸ್ಕೊಳ್ತೀನಿ ಅಂತ, ಒಬ್ಬ ಹುಡುಗ ಬಿಸ್ಲಿಕ್ಕೆ ತಲೆ ಮೇಲೆ ಹಾಕೊಳ್ತೀನಿ ಅಂತಂದ, ಇನ್ನೊಬ್ಬ ಹುಡುಗ ದೂರದಿಂದ ಯಾರೋ ಬರ್ತಿದ್ರೆ ಇದನ್ನ ಬೀಸ್ತೀನಿ ಅಂತಂದ, ಮತ್ತೊಬ್ಬ ಹುಡುಗ ಪ್ರೋಗ್ರಾಮ್ ಅಲ್ಲಿ ಏನು ಇಲ್ಲ ಅಂತಂದ್ರೆ ಕೆಳಗೆ ಅದನ್ನೇ ಹಾಸ್ಕೊಂಡು ಕೂತ್ಕೋತೀನಿ ಅಂತಂದ. ಎಷ್ಟು ಐಡಿಯಾಸ್ ಕೊಟ್ರು ಅಂತಂದ್ರೆ ಐ ವಾಸ್ ಶಾಕ್. ನಾನು ಸರ್ ಕೇಳಿದೆ ಯಾಕೆ ಹಿಂಗಾಗತ್ತೆ ಅಂತಂದ್ರೆ, ಅವ್ರಂದ್ರು ಎಜುಕೇಶನ್ ಕೊಟ್ಟಿದೀವಲ್ಲ ಅದೇ ಪ್ರಾಬ್ಲಮ್. ಅವ್ನಿಗೆ ಎಜುಕೇಶನ್ ಕೊಡದೆ ಹೋಗಿದ್ರೆ ಅವನು ಆಲೋಚನೆ ಮಾಡುವ ಶಕ್ತಿ ಜಾಸ್ತಿ ಇತ್ತು. ಅವನಿಗೆ ಒಂದೇ ವಸ್ತುವನ್ನ 100 ದಿಕ್ಕಿನಲ್ಲಿ ಯೋಚನೆ ಮಾಡ್ತಿದ್ದ. ಆದ್ರೆ ದುರದೃಷ್ಟಕರ ಸಂಗತಿ ಅಂದ್ರೆ, ಯಾವಾಗಿಂದ ಅವನಿಗೆ ಸ್ಕೂಲಿಂಗ್ ಜಾಸ್ತಿ ಆಗ್ತಾ ಹೋಯ್ತು ಅವನ ಕಲ್ಪನೆಗಳು ಕಡಿಮೆ ಆಗ್ತಾ ಹೋದವು. ನಾವು ಬೆಳೆದಂತೆಯೂ ಕೂಡ ನಮ್ಮ ಕಲ್ಪನೆಗಳು ಚಿಕ್ಕದಾಗ್ತಾ ಹೋಗುತ್ತಲ್ಲ, ಅದೇ ಒಟ್ಟಾರೆ ಸಮಸ್ಯೆಗಳ ಮೂಲ. ಹೀಗಾಗಿ ಇವತ್ತಿನ ಎಜುಕೇಶನ್ಗೆ ಒಂದು ಹೊಸ ದಿಕ್ಕು ಸಿಗಬೇಕಾಗಿದೆ. ಆಲೋಚನಾ ಶಕ್ತಿಯನ್ನ ಬೆಳೆಸುವಂತ ಒಂದು ಹೊಸ ದಿಕ್ಕಿನಲ್ಲಿ ಹೊಸ ನಿರ್ಮಾಣಕ್ಕೆ ಕಾರಣವಾಗಬಲ್ಲಂತ ಮಕ್ಕಳನ್ನ ತಯಾರು ಮಾಡಬೇಕು ಅಂತ. ತುಂಬಾ ಜನ ಇಂಜಿನಿಯರಿಂಗ್ ಮಾಡಿದವ್ರು ನಾವ್ ಇರ್ತೀವಿ, ನನ್ನನ್ನು ಒಳಗೊಂಡಂತೆ. ಏನ್ ಮಾಡ್ತೀರಾ ಇಂಜಿನಿಯರಿಂಗ್ ಆದ್ಮೇಲೆ ಅಂತ ಕೇಳಿದ್ರೆ, ಒಂದು ಕೆಲಸ ಮಾಡ್ತೀವಿ ಅಂತ ಅಷ್ಟೇ. ಆದ್ರೆ ಕೆಲಸಕ್ಕಿಂತಲೂ ಆಚೆದಾಗಿರುವಂತ ಒಂದು ಆಲೋಚನೆ ನಾವು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಚೈನಾಕ್ ಹೋದ್ರೆ ಅಥವಾ ಅಮೆರಿಕಕ್ಕೆ ಹೋದ್ರೆ, ಪ್ರತಿಯೊಬ್ಬ ಇಂಜಿನಿಯರಿಂಗ್ ಕಲಿತಂತ ಹುಡುಗನು ಕೂಡ ಒಂದು ಹೊಸ ಕಾನ್ಸೆಪ್ಟ್ ನೊಂದಿಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಹೊಸ ಸ್ಟಾರ್ಟ್ಅಪ್ ಗಳ ಯೋಚನೆ ಮಾಡ್ತಾನೆ. ಯೂನಿಕಾರ್ನ್ ಕಂಪನಿಗಳು ಎಷ್ಟೊಂದು ಇನ್ವೆಸ್ಟ್ ಮಾಡ್ತವೆ. ಆದ್ರೆ ನನ್ನ ದೇಶದಲ್ಲಿ ಯಾಕೆ ಹಂಗಾಗಲ್ಲ ಅಂತಂದ್ರೆ, ಆ ಹೊಸತನದ ಕಲ್ಪನೆಯೇ ಇಲ್ಲದಂತಾಗಿರುವಂತ ಒಂದು ಪೀಳಿಗೆ ಏನೇನು ಸೃಷ್ಟಿ ಮಾಡ್ತಿದೀವಿ, ಅದರ ಬದಲಾವಣೆ
ಬದಲಾವಣೆಗೆ ಈ ಒಂದು ಪ್ರಯತ್ನ ಆಗಬೇಕಾಗಿದೆ. ಈ ಪ್ರಯತ್ನವೆಲ್ಲವೂ ಅದೇ ಹಿನ್ನೆಲೆಯಲ್ಲಿ ನಾನು ಭಾವಿಸ್ತೀನಿ. ಇನ್ಫ್ಯಾಕ್ಟ್ ದೂರದಲ್ಲಿ ಕೂತ್ಕೊಂಡು ಡಿಸ್ಟೆನ್ಸ್ ಎಜುಕೇಶನ್ ಏನಿದೆ ಅದು ಪುಟ್ಟ ಮಕ್ಕಳಿಗೆ ಎಷ್ಟು ಒಳ್ಳೇದೋ ಕೆಟ್ಟದ್ದೋ ಅನ್ನೋದು ಬಹುಶಃ ಬರೋ ದಿನಗಳಲ್ಲಷ್ಟೇ ಡಿಸ್ಕಷನ್ ಆಗ್ಬೇಕು. ಇದುವರೆಗೂ ಭಾರತದಲ್ಲಿ ಈ ತರದ ಚರ್ಚೆ ನಡೆದಿರಲಿಲ್ಲ. ಆದ್ರೆ ಈಗ ಈ ಚರ್ಚೆ ಅನಿವಾರ್ಯವಾಗಿ ಆಗ್ಬೇಕು. ಯಾಕೆ ಅಂತಂದ್ರೆ ಈಗ ನಾವು ಸೆಪ್ಟೆಂಬರ್ ಅಲ್ಲಿ ಇದ್ದೀವಿ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳು ಕಳೆದ್ರೆ 2020 ಡೈರಿ ಕೆಲಸಕ್ಕೆ ಇಲ್ಲ. 2020 ಡೈರಿಯಲ್ಲಿ ಐ ಡೌಟ್ ಒಂದು 2 ಪೇಜನ್ನು ಬರೆದು ತುಂಬಿಸಿದೀವೋ ಇಲ್ಲ ಅಂತ ಗೊತ್ತಿಲ್ಲ, ಅಷ್ಟು ಪೂರ್ತಿ ವೇಸ್ಟ್ ಆಗೋಯ್ತು. ನಮ್ಮ ಅನೇಕ ಮಕ್ಕಳು ಈಗ ಮನೇಲಿ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿದ್ದಾರೆ. ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಮಕ್ಕಳು ಅಂತಂದ್ರೆ ಅಪ್ಪ ಅಮ್ಮನಿಗೆ ಹೊಸ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ಲಿಕ್ಕೆ ಆಗಲ್ಲ. ಮಕ್ಕಳು ಅದಾಗ್ಲೇ ಅಪ್ಪ ಅಮ್ಮನಿಗೆ ಕಲಿಸಬಲ್ಲಷ್ಟು ಹೊಸ ಟೆಕ್ನಾಲಜಿ ಕಲ್ತು ಬಿಟ್ಟಿದ್ದಾರೆ. ಹೀಗಾಗಿ ಝೂಮ್ ನಲ್ಲಿ ಮೇಷ್ಟ್ರು ಪಾಠ ಮಾಡ್ತಿರುವಾಗ ವಿಡಿಯೋ ಮತ್ತು ಆಡಿಯೋ ಎರಡನ್ನೂ ಮ್ಯೂಟ್ ಮಾಡಿಕೊಂಡು ತಂಪಾಡಿಗೆ ತಮ್ಮ ಮೊಬೈಲ್ ಅಲ್ಲಿ ಗೇಮ್ ಆಡೋದು ಹೇಗೆ ಅಂತ ಮಕ್ಕಳಿಗೆ ಗೊತ್ತಿದೆ ಅಂತ. ಅವ್ರು ತುಂಬಾ ಬುದ್ಧಿವಂತರಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಚಿಟ್ ಹಿಡಿಸ್ಬಿಟ್ಟಿದೆ ಅಂತಂದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಮ್ಯಾನೇಜ್ಮೆಂಟ್ಗೆ ಲಾಭ. ಒಂದು ಕ್ಲಾಸ್ ರೂಮ್ಗೆ ಒಬ್ಬ ಟೀಚರ್ ಬೇಕಾಗಿತ್ತು, 30-40 ಮಕ್ಕಳಿಗೆ ಒಬ್ಬ ಟೀಚರ್ ಬೇಕಾಗಿತ್ತು. ಆದ್ರೆ ಇವತ್ತು 1,000 ಮಕ್ಕಳಿಗೆ ಒಬ್ಬರೇ ಟೀಚರ್ ಸಾಕು. ಯಾಕಂದ್ರೆ ಒಂದು ಝೂಮ್ ಮೀಟಿಂಗ್ ಆಪ್ ನ ಮೂಲಕ ಎಲ್ಲರನ್ನೂ ಹ್ಯಾಂಡಲ್ ಮಾಡ್ಲಿಕ್ಕೆ ಒಬ್ಬ ಟೀಚರ್ ನ ಬಳಸ್ಕೊಳ್ಳುವಂತ ಪ್ರಮೇಯಕ್ಕೆ ಬಂದಿದ್ದೀವಿ. ಸೊ ಎಜುಕೇಶನ್ ಹೊಸ ದಿಕ್ಕಲ್ಲಿ ಹೋಗ್ತಿರುವಾಗ ಇದು ನಾವು ಇನ್ನೂ ವಿಶೇಷವಾಗಿ ಆಲೋಚನೆ ಮಾಡಬೇಕು. ನನ್ಗೆ ಅನ್ಸೋದೇನು ಅಂತಂದ್ರೆ ನಾವು ಈ ದಿಕ್ಕಲ್ಲಿ ಇನ್ನೋವೇಟಿವ್ ಐಡಿಯಾಸ್ ಏನ್ ತರಬಹುದು ಅಂತ. ಮೋಸ್ಟ್ ಆಫ್ ದಿ ಎಜುಕೇಶನ್ ಆಪ್ಸ್ ಏನ್ ನೋಡ್ತಿದೀವಿ ನಾವು ಎಲ್ಲ ಕಾಪಿ ಆಫ್ ಅದರ್ಸ್. ಆ ತರದ ಎಜುಕೇಶನ್ ಆಪ್ ಇದು, ಈ ತರದ ಎಜುಕೇಶನ್ ಆಪ್ ಅದು ಅಂತ ಕಾಪಿ ಆಫ್ ಅದರ್ಸೇ ಮಾಡ್ಕೊಂಡು ಹೋಗಿದ್ದೀವಿ. ಎಲ್ಲೋ ಒಂದು ಕಡೆ ಒಂದು ಬ್ರೇಕ್ ಥ್ರೂ ಬರಬೇಕಾಗಿದೆ. ಕೊನೆ ಪಕ್ಷ ನಾವುಗಳು ಆಲೋಚನೆ ಮಾಡುವಾಗ ಮಕ್ಕಳನ್ನ ಕ್ರಿಯೇಟಿವ್ ಥಿಂಕಿಂಗ್ ಕಡೆ ಪ್ರೇರೇಪಿಸಬಲ್ಲಂತ ಎಜುಕೇಶನ್ ಆಪ್ಗಳು ಹೆಚ್ಚೆಚ್ಚು ಸಮಾಜದ ನಡುವೆ ಆಗ್ಬೇಕು ಅಂತ ನಮ್ಮೆಲ್ಲರ ಪೈಕಿ ಈ ಸಕ್ಸೀಡ್ ಕೂಡ ಆ ಥರದ್ದೇ ಒಂದು ಎಜುಕೇಶನ್ ಆಪ್ ಆಗ್ಲಿ ಅಂತ ನಾನು ಬಯಸ್ತೀನಿ. ಇನ್ಫ್ಯಾಕ್ಟ್ ಪ್ರತಿ ಶಾಲೆಗೂ ಒಬ್ಬ ಎಕ್ಸ್ಪೀರಿಯನ್ಸ್ ಟೀಚರ್ ಕೊಡೋಕ್ಕಿಂತ ಒಂದು ಅಪ್ಲಿಕೇಶನ್ ಅಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಗಳನ್ನು ಸೇರಿಸೋದು ಬಹಳ ಒಳ್ಳೆಯದು. ಅದು ಒಂದು ರೀತಿ ಲಾಭದಾಯಕವೂ ಹೌದು. ಆದ್ರೆ ಎಷ್ಟರ ಮಟ್ಟಿಗೆ ಸಮಾಜ ಸ್ವೀಕಾರ ಮಾಡಬಲ್ಲದು, ಎಷ್ಟರ ಮಟ್ಟಿಗೆ ಇದನ್ನು ತೆಗೆದುಕೊಳ್ಳಬಲ್ಲದು ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡ್ಲಿಕ್ಕಿದೆ. ಒಂದು ದೊಡ್ಡ ಫೈಟ್ ಇದೆ, ಒಂದು ದೊಡ್ಡ ವ್ಯಾಕ್ಯೂಮ್ ಏನಿದೆ, ಆ ವ್ಯಾಕ್ಯೂಮ್ ಅನ್ನು ತುಂಬಿಸ್ಲಿಕ್ಕೆ ತುಂಬಾ ಜನ ಫೈಟ್ ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಈ ಫೈಟ್ ನಲ್ಲಿ ಮಕ್ಕಳಿಗೆ ಲಾಭವಾಗುವಂತಹ ಚಿಂತನೆಗಳನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ನಾವು ಕೂಡ ಗೆಲ್ತೀವಿ. ವಿನ್ ವಿನ್ ಸಿಚುವೇಶನ್ ಮಕ್ಕಳಿಗೆ ಮತ್ತು ಯಾರು ಪ್ರೊಡ್ಯೂಸ್ ಮಾಡ್ತಾರೋ ಅವರಿಗೆ ಆ ತರದ ಒಂದು ವಿನ್ ವಿನ್ ಸಿಚುವೇಶನ್ಗೆ ನಾವೆಲ್ಲರೂ ಬರ್ಲಿಕ್ಕೆ ಸಾಧ್ಯವಾಗಲಿ ನಾನು ಹಾರೈಸ್ತೀನಿ. ಸಕ್ಸೀಡ್ ಮಕ್ಕಳ ಪಾಲಿಗೂ ಸಕ್ಸಸ್ ಅಂತ ತರಲಿ, ನಿಮ್ಮ ಪಾಲಿಗೂ ಸಕ್ಸಸ್ ಅಂತ ತರಲಿ, ಒಂದು ಒಳ್ಳೆ ಆಪ್ ಆಗಿ ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ನಾನು ಭಾವಿಸಿ ಪ್ರೀತಿಯಿಂದ ಹಾರೈಸ್ತೀನಿ. ಎಲ್ರಿಗೂ ಅಭಿಮಾನದ ವಂದನೆಗಳು, ನಮಸ್ಕಾರ, ವಂದೇ ಮಾತರಂ, ಜೈ. ಅವರ ಮಾತುಗಳನ್ನ ಕೇಳಿದ್ಮೇಲೆ ಮಾತಾಡೋದಕ್ಕೆ ಧೈರ್ಯ ಸಾಲಲ್ಲ. ಏನು ಭಾಷೆ, ಏನು ವಿಚಾರಗಳು ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಅವರನ್ನು ಕೇಳೋದೇ ಒಂದು ದೊಡ್ಡ ಹಬ್ಬ. ಈ ಒಂದು ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್, ಇದರ ಬಗ್ಗೆ ನಾನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಏನೆಲ್ಲ ಹೇಳಬೇಕಿತ್ತು ಅದು ನಾನು ಜಾಹೀರಾತಿನ ಮುಖಾಂತರ ಹೇಳಿದ್ದೀನಿ. ಹಾಗಾಗಿ ಸ್ವಲ್ಪ ಸಮಯದಲ್ಲಿ ನೀವೆಲ್ಲರೂ ಆ ಜಾಹೀರಾತುಗಳು ನೋಡ್ತೀರ. ಅದನ್ನು ಆದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ಬಳಸಬೇಕು ಅಂತ ನಾನು ಮನಸಾರೆ ಆಶಿಸ್ತೀನಿ. ಒಂದೇ ಒಂದು ಚಿಕ್ಕ ಘಟನೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ತಂದೆಯವರು ತುಂಬ ಚಿಕ್ಕ ಹುಡುಗ ಇದ್ದಾಗ ಅವ್ರಿಗೆ ಈಜು ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಈಜು ಬರ್ತಿರಲಿಲ್ಲ ಅವ್ರಿಗೆ. ಅವ್ರು ಚಿಕ್ಕಪ್ಪ ತುಂಬ ಚೆನ್ನಾಗಿ ಈಜೋರು. ಅವರು ಹಠ ಮಾಡೋರು, ತಂದೆ ಹಠ ಮಾಡೋರು, ಈಜು ಕಲಿಸಿ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ತುಂಬಾ ಹಠ ಮಾಡ್ತಿದ್ದಾನಲ್ಲಪ್ಪ ಹುಡುಗ ಅಂತ ಅಂದ್ಬಿಟ್ಟು, ಸರಿ ಒಂದಿನ ನಾನು ಕಲಿಸ್ತೀನಿ ಅಂತ ಒಂದು ದಿನ ಫಿಕ್ಸ್ ಮಾಡಿ ನಾಳೆ ಹೋಗೋಣ, ಈಜು ಕಲಿಯೋಕೆ ಹೋಗೋಣ ಅಂತ ಒಂದು ಬಾವಿ ಹತ್ರ ಹೋದರು. ಚಿಕ್ಕವರು, ಆವಾಗ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಇರ್ತಿರ್ಲಿಲ್ಲ, ಬಾವಿಗಳೇ ಇರ್ತಾಯಿದ್ರು. ಬಾವಿಗೆ ಹೋದ್ರು. ಆ ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಇದ್ರು. ಹರಟೆ ಹೊಡಿತಾನೆ ಇದ್ರು. ಒಂದಿಷ್ಟು ಸಮಯ ಆದ ತಕ್ಷಣ ಇದ್ದಕ್ಕಿದ್ದಾಗೆ ನಮ್ಮ ತಂದೆ ಅವ್ರ ಚಿಕ್ಕಪ್ಪ ತಳ್ಳಿಬಿಟ್ರು ಬಾವಿ ಒಳಗೆ. ತಪ್ಪ ಅಂತ ಬಿದ್ರು, ಭಯದಲ್ಲಿ ಬಿದ್ರು. 1-2 ಸೆಕೆಂಡಲ್ಲಿ ಇನ್ನೊಂದು ತಪ್ಪ ಅಂತ ಶಬ್ದ ಬಂತು. ನೋಡಿದ್ರೆ ಅವ್ರು ಚಿಕ್ಕಪ್ಪ ಹಾರಿದ್ದಾರೆ. ಇವ್ರಿಗೆ ಭಯ. ಆ ಭಯದಲ್ಲಿ ಅವ್ರನ್ನ ಹಿಡಿಯೋಕೆ ಹೋಗ್ತಾ ಇದ್ದಾರೆ, ಅವ್ರು ಹಿಂದೆ ಹೋಗ್ತಾನೆ ಇದ್ದಾರೆ. ಹಿಡಿಯೋಕೆ ಹೋಗ್ತಾ ಇದ್ದಾರೆ, ಹಿಂದೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರು ಹೇಗೋ
ಪ್ರಯತ್ನ ಪಟ್ಟು ಅಲ್ಲಿ ಮೆಟ್ಟಲು ಇರ್ತಾ ಇದ್ದವು ಬಾವಿಯಲ್ಲಿ. ಆ ಮೆಟ್ಟಲ ಮೇಲೆ ಹೋಗಿ ಕೂತ್ಕೊಂಡ್ರು. ಚಿಕ್ಕಪ್ಪವರು ಬಂದು ಕೂತ್ಕೊಂಡ್ರು. ನಮ್ಮ ತಂದೆಗೆ ಭಯದ ಜೊತೆಲಿ ಕೋಪ. ನಾನು ಎಷ್ಟೊಂದು ಪ್ರೀತಿಯಿಂದ ನಿಮ್ಮನ್ನು ಕೇಳ್ತಾ ಇದ್ದೆ, ನನ್ನನ್ನು ಈಜು ಕಲಿಸಿ ಅಂತ. ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ನಾವು ಹೊಟ್ಟೆ ಹೊಡಿತಾ ನನ್ನನ್ನು ಏನು ಕೇಳಿದೆ, ತಳ್ಳಿಬಿಟ್ರಲ್ಲ, ಇದ್ಯಾವ ನ್ಯಾಯ? ಸರಿ, ತಳ್ಳದಲ್ಲದೆ ನೀವು ದಪ್ಪ ಅಂತ ಬಿದ್ರಿ, ನಾನು ತಲೆ ಮೇಲೆ ಬಿದ್ದಿದ್ದೆ, ನನಗೇನಾದ್ರು ಆಗಿದ್ದಿದ್ರೆ ಆಮೇಲೆ ನಾನು ನಿಮ್ಮನ್ನು ಹಿಡಿದ ಪ್ರಯತ್ನ ಪಡ್ತಾ ಇದ್ದೀನಿ, ನೀವು ಹಿಂದೆ ಹೋಗ್ತಾನೆ ಇದ್ದೀರಲ್ಲ. ಆಮೇಲೆ ಹೌದು, ನಾನು ಹೇಗೆ ಮುಳುಗಲಿಲ್ಲ ಅಂತ ಈ 4 ಪ್ರಶ್ನೆಗಳನ್ನ ಕೇಳಿದ್ರು. ಅವ್ರು ಹೇಳಿದ್ರು, ನಾವು ಹೊಟ್ಟೆ ಹೊಡಿತಿರ್ಬೇಕಾದ್ರೆ ನನಗೆ ಗೊತ್ತಾಯ್ತು ನಿನಗೆ ನೀರಿನ ಬಗ್ಗೆ ಸ್ವಲ್ಪ ಭಯ ಇದೆ, ಆತಂಕ ಇದೆ. ಆ ಆತಂಕ ಹೋಗ್ಬೇಕು ಅಂತಂದ್ರೆ ನೀನು ನೀರೊಳಗೆ ಮುಳುಗಬೇಕು, ನೀರೊಳಗೆ ಹೋಗ್ಬೇಕು. ಅದಕ್ಕೆ ನೀನನ್ನು ಕೇಳಿದೆ, ನಾನು ನಿನ್ನನ್ನು ತಳ್ಳಿದೆ ಅಂತ. ನೀನು ಎಲ್ಲಿ ಬಿದ್ದಿದ್ಯಾ ಅಂತ ನನಗೆ ಗೊತ್ತಿತ್ತು, ಹಾಗಾಗಿ ಸ್ವಲ್ಪ ದೂರದಲ್ಲೇ ನಾನು ಹಾಕಿದೆ, ಹಾಗಾಗಿ ನಿನ್ನ ತಲೆ ಮೇಲೆ ಬೀಳೋ ಪ್ರಶ್ನೆನೇ ಇರಲಿಲ್ಲ ಅಂತ ಹೇಳಿದ್ರು. ಇನ್ನು ನೀನು ನನ್ನನ್ನು ಮುಟ್ಟೋದಕ್ಕೆ ಹಿಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ, ಆ ಒಂದು ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಈಜನ್ನು ಕಲಿತೆ ಅಂತ ಹೇಳೋದು. 4ನೇದಾಗಿ ನೀನು ಯಾಕೆ ಮುಳುಗಲಿಲ್ಲ ಅಂತ ಏನು ಪ್ರಶ್ನೆ ಕೇಳಿದೆ, ನೀನು ನನ್ನನ್ನು ಸರಿಯಾಗಿ ಗಮನಿಸ್ಲಿಲ್ಲ ಅಂತ ಹೇಳೋದು. ನಾನು ಈಜ್ತಿದ್ದು ಒಂದೇ ಕೈಯಿಂದ, ಇನ್ನೊಂದು ಕೈಯಿಂದ ನೀನು ಪುಡ್ಗೋಸಿನ ಹಿಡ್ಕೊಂಡಿದ್ದೆ ಅಂತ ಹೇಳಿ. ಇದು ಆ ಕಾಲದ ಶಿಕ್ಷಣ. ಇವತ್ತಿನ ಶಿಕ್ಷಣ ಬೇರೆ ರೀತಿಯಲ್ಲಾಗಿದೆ. ಇವತ್ತು ಗುರುಗಳು ಪಕ್ಕದಲ್ಲೇ ಕೂರಬೇಕು, ಪಕ್ಕದಲ್ಲೇ ಇರಬೇಕು ಅನ್ನೋದಿಲ್ಲ. ಈ ಒಂದು ಆ್ಯಪಿನ ಮುಖಾಂತರ ಎಜುಕೇಷನ್ನ, ಶಿಕ್ಷಣವನ್ನು ನಾವು ಪಡ್ಕೋಬಹುದು. ಇದು ಒಂದು ಅತ್ಯದ್ಭುತ ಒಂದು ಪರಿಕಲ್ಪನೆ. ಈ ಸಕ್ಸೀಡ್ ಲರ್ನಿಂಗ್ ಆ್ಯಪ್ ಏನಿದೆ, ಆಮೇಲೆ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಅವರೆಲ್ಲರಿಗೂ ಸಾಕಷ್ಟು ಯಶಸ್ಸು ಆ ಭಗವಂತ ಕಲ್ಪಿಸ್ಲಿ ಅಂತ ಆಶಿಸ್ತೀನಿ. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ಕಲ್ಪಿಸ್ಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಸ್ನೇಹಿತರೆ, ನಮ್ಮ ಅನಿರುದ್ಧ್ ಸರ್ ಅವರು ಈ ನಮ್ಮ ಸಕ್ಸೀಡ್ ಲರ್ನಿಂಗ್ ಆ್ಯಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಸೊ ಇನ್ನೊಮ್ಮೆ ಜೋರದ ಚಪ್ಪಾಳೆ ನೀವೆಲ್ಲ ಆ್ಯಪ್ಸ್ಗಳು ನೋಡಿರ್ಬೋದು. ಸೊ ಅದರಲ್ಲೆಲ್ಲ ನಮ್ಮ ಅನಿರುದ್ಧ್ ಅವರು ಕಾಣಿಸ್ಕೊಳ್ತಾರೆ, ಯಾಕಂದ್ರೆ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್. ಸೊ ನಮ್ಮ ಕಾರ್ಯಕ್ರಮದ ಮೊದಲು ಅತಿಥಿಯರನ್ನ ಕರೆಯುವಂಥ ಸಮಯ. ಸೊ ಶ್ರೀಯುತ ಗಣೇಶ್ ಭಟ್ ಸರ್ ಅವರು ಕೂಡ ಮುಂದೆ ಬಂದು ಮಾತುಗಳನ್ನ ಹೇಳಬೇಕಂತ ವಿನಂತಿಸ್ಕೊಳ್ತೀನಿ. ಜೋರದ ಚಪ್ಪಾಳೆಯಲ್ಲಿ ಸ್ನೇಹಿತರೆ ಡಾಕ್ಟರ್ ಗಣೇಶ್ ಭಟ್ ಅವರು. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂತಹ ಶ್ರೀ ಆರ್ ಸ್ವಾಮಿಯವರೇ ಮತ್ತು ರಾಷ್ಟ್ರಚಿಂತಕರಾದಂತಹ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸುಲಿಬೆನವರೇ ಮತ್ತು ನಮ್ಮೆಲ್ಲರ ನೆಚ್ಚಿನ ನಟ ಶ್ರೀ ಅನಿರುದ್ಧ್ ಅವರೇ. ಸುಲಿಬೆನವರು ಹೇಳಿದ ಮಾತು ಇನ್ಫಾರ್ಮೇಷನ್ ಆಲೋಚನೆಯಾಗಿ ಪರಿವರ್ತನೆ ಆಗಬೇಕು. ಅನಿರುದ್ಧ್ ಅವರು ಹೇಳಿರುವ ಮಾತು ಈಸಬೇಕು, ಇದ್ದು ಜಯಿಸಬೇಕು. ಇವೆರಡಕ್ಕೂ ಈಗ ಆ್ಯಪ್ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಒಬ್ಬ ಮೇಷ್ಟ್ರಾಗಿ ನಿಮ್ಮ ಜೊತೆ ನಾನು ಮಾತಾಡ್ತೇನೆ. ಸಕ್ಸೀಡ್ ಆ್ಯಪ್ ಏನನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ, ಇದರ ತುಣುಕನ್ನು ನನಗೆ ಶ್ರೀ ಆರ್ ಸ್ವಾಮಿಯವರು ನನ್ನ ಕಚೇರಿಗೆ ಬಂದಾಗ ಅದನ್ನು ತೋರಿಸಿದರು. ನಾನು ಅದನ್ನು ನೋಡೋ ತನಕ ನಿಮ್ಮ ಆ್ಯಪ್ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದೆ. ಅದನ್ನು ನೋಡಿದ ಮೇಲೆ ನನಗೆ ಖಂಡಿತ ಆಯಿತು, ಈಗ ಯಾವುದು ಬಹಳ ಪಾಪ್ಯುಲರ್ ಆ್ಯಪ್ಗಳು ಅಂತ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅವೆಲ್ಲದಕ್ಕೂ ಕೂಡ ಮಿಗಿಲಾಗಿ ಇಲ್ಲಿ ಭಾಷೆ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತಹ ಭಾಷೆಯನ್ನು ಬಳಕೆ ಮಾಡಲಾಗಿದೆ. ಇದು ತುಂಬ ಮುಖ್ಯ. ನೀವು ಅನೇಕ ಆ್ಯಪ್ಗಳಲ್ಲಿ ಇಂಗ್ಲಿಷ್ ಅವರು ಏನು ಮಾತಾಡ್ತಾರೆ ಅದು ನಮಗೆ ಅರ್ಥ ಆಗೋದಿಲ್ಲ, ವಿದ್ಯಾರ್ಥಿಗಳಿಗೂ ಅರ್ಥ ಆಗೋದಿಲ್ಲ, ಟೀಚರ್ಸ್ಗೂ ಅರ್ಥ ಆಗೋದಿಲ್ಲ. ಆದರೆ ಇಲ್ಲಿ ಮಾತನಾಡ್ತಿರ್ತಕ್ಕಂಥದ್ದು ಯಾರು ಇಂಗ್ಲೀಷನ್ನು ಬಲ್ಲವರಿದ್ದಾರೋ, ಇಂಗ್ಲೀಷ್ನಲ್ಲಿ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡೋರಿದ್ದಾರೋ ಅಂಥ ಉಪಾಧ್ಯಾಯರನ್ನು ಬಳಸಿಕೊಂಡು ಈ ಆ್ಯಪ್ಗಳನ್ನು ತಯಾರಿ ಮಾಡಿದ್ದಾರೆ. ಕನ್ನಡ ನಮ್ಮ ರಾಜರತ್ನಂ ಕನ್ನಡದ ತರಹ ಅದ್ಭುತವಾದ ಕನ್ನಡ, ಬಹಳ ಪಕ್ಕಾ ಕನ್ನಡವನ್ನು ಬಳಸಿದ್ದಾರೆ. ಬೇಂದ್ರೆಯವರ ಕನ್ನಡ, ಕಾರಂತರ ಕನ್ನಡ, ಯಾವುದೋ ದಾರಿಯಲ್ಲಿ ಮಾತನಾಡುವ ಕನ್ನಡ ಅಲ್ಲ. ಹಾಗಾಗಿ ಇಲ್ಲಿ ಈ ಆ್ಯಪನ್ನು ನೋಡುವ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಆಗಿದ್ದರೆ ಅವರು ಅದನ್ನು ತೆಗೆದ ತಕ್ಷಣ ಅವರಿಗೆ ವಿಜ್ಞಾನ ಇರಬಹುದು, ಸಮಾಜಶಾಸ್ತ್ರ ಇರಬಹುದು, ಕನ್ನಡ ಇರಬಹುದು, ಯಾವುದೇ ವಿಷಯ ಇರಬಹುದು, ಅದರಲ್ಲಿ
ಕರ್ನಾಟಕ ರಾಜ್ಯದ ಪಠ್ಯಕ್ರಮ ಏನುಂಟು, ಅದರಲ್ಲಿ ಇರತಕ್ಕಂತಹ ಪಾಠಗಳು ಏನುಂಟು, ಈ ಪಾಠಗಳಿಗೆ ಪೂರಕವಾಗಿರ್ತಕ್ಕಂತಹ ಆ್ಯಪ್ಗಳು ಇಲ್ಲಿ ಇದೆ. ಇಲ್ಲಿ ಇರುವ ವಿಶೇಷ ಏನು ಅಂತಂದ್ರೆ, ಯಾವುದೋ ಒಂದು ಪ್ರಯೋಗದ ಬಗ್ಗೆ ವಿದ್ಯಾರ್ಥಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರಯೋಗವನ್ನ ಮಾಡಿ ತೋರಿಸ್ತಾರೆ. ಪ್ರಯೋಗವನ್ನ ತೋರಿಸೋದು ಅಂದ್ರೆ, ನಾನು ಬಹಳ ಸಿಂಪಲ್ ಪ್ರಯೋಗ ಹೇಳೋಣಂತೆ, ಒಂದು ಗುರುತ್ವಾಕರ್ಷಣೆ ಅನ್ನೋದನ್ನ ವಿದ್ಯಾರ್ಥಿ ಕಲ್ತ್ಕೊಳ್ಬೇಕು ಅಂದ್ರೆ ಯಾವುದೋ ಒಂದು ವಸ್ತುವನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಕೆಳಗೆ ಬೀಳುವಂತೆ ಮಾಡಿ, ಬೀಳ್ತಾ ಇದ್ದದ್ದು ಯಾಕೆ ಬೀಳುತ್ತೆ ಅಂತ ಹೇಳಿ ಪೂರ್ಣವಾದ ವಿವರಣೆಯನ್ನು ಕೊಟ್ಟು ಅದರ ಜೊತೆಗೆ ಪ್ರಶ್ನೆಯನ್ನ ಕೇಳ್ತಾರೆ. ಇದೇ ತರ ಮತ್ತೊಂದು ವಸ್ತುವನ್ನು ಹೇಗೆ ಬಿಟ್ರೆ ಇದು ಕೆಳಗೆ ಬೀಳತ್ತಾ ಬೀಳುವುದಿಲ್ವಾ ಅನ್ನುವ ಪ್ರಶ್ನೆ. ಇದು ತರಗತಿಯಲ್ಲಿ ಪಾಠ ಹೇಗೆ ನಡೆಯುತ್ತೋ ಅದೇ ರೀತಿಯಲ್ಲಿ ಈ ಆ್ಯಪ್ ಇದೆ. ಅದರಿಂದ ಇದನ್ನು ಬಳಸ್ಕೊಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೇರವಾದ ಪ್ರತ್ಯಕ್ಷ ಅನುಭವ ಪಾಠ ಕಲಿತದ್ದು ಆಗತ್ತೆ. ಸೊಲಿಬೆಲೆ ಅವರು ಇದ್ದಾನೆ ನಮಗೆ ಹೇಳ್ತಾ ಇದ್ರು, ಎಲ್ಲವೂ ದೂರವಾಗಿದೆ, ಆದರೆ ಸಕ್ಸೀಡ್ ಆ್ಯಪ್ ನಿಮಗೆ ಬಹಳ ಹತ್ತಿರವಾಗಿದೆ. ಕಾರಣ ಏನು ಅಂತಂದ್ರೆ, ಇದರಲ್ಲಿ ಏನನ್ನ ಕೊಡಬೇಕೋ ಅದನ್ನ ಪರಿಪೂರ್ಣವಾಗಿ ಕೊಟ್ಟಿದ್ದಾರೆ. ಮುಂದಿನ ಮಾತುಗಳು ಅನಿರುದ್ಧ ಅವರು ಹೇಳಿದ್ರು, ಸೋಲಿಬೆಲೆ ಅವರ ಜೊತೆಗೆ ಧೈರ್ಯದಿಂದ ಮಾತನಾಡೋಕೆ ಆಗೋದಿಲ್ಲ ಅಂತ. ನನಗೂ ಸ್ವಲ್ಪ ಧೈರ್ಯ ಇದೆ ಮಾತನಾಡೋದು. ನಾನು ಇನ್ನೆರಡು ಮಾತು ನಿಂದು ನಂದು ಅವರೇಜ್ ಕಣೋ, ನಿಂದು CBSE ಕಣೋ, ಇಂಥ ಒಳ್ಳೊಳ್ಳೆ ಲರ್ನಿಂಗ್. ಹಾಯ್ 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 ರಾಹುಲ್, ನನ್ನ ರಿಸಲ್ಟ್ ಬಂತು ಕಣೋ, 96%. ಕಂಗ್ರಾಟ್ಸ್ ಕಣೋ. ವಾವ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಟ್ರೀಟ್ ಏನು? ಶ್ಯೂರ್. ನಿಂದು ನಂದು ಅವರೇಜ್ ಕಣೋ, ನಿಂದು CBSE ಕಣೋ, ಇಂಥ ಒಳ್ಳೊಳ್ಳೆ ಲರ್ನಿಂಗ್ ಆ್ಯಪ್ಸ್ಗಳಿವೆ. ನಮ್ದು ಸ್ಟೇಟ್ ಸಿಲೆಬಸ್ ಅಂತದ್ದು ಯಾವುದು ಲರ್ನಿಂಗ್ ಆ್ಯಪ್ಸ್ಗಳೇ ಇಲ್ಲ. ರಾಹುಲ್, ಸ್ಟೇಟ್ ಬೋರ್ಡ್ ಅಂತಾರ ಸ್ಪೆಷಲ್ ಇ ಲರ್ನಿಂಗ್ ಆಪ್ ಇದೆಯಲ್ಲ, ಸಕ್ಸೀಡ್ ಅಂತ, ತುಂಬಾ ಒಳ್ಳೆ ಆಪ್ ಕಣೋ. ನಮ್ಮ ಫ್ರೆಂಡ್ಸ್ ಎಲ್ಲ ಅದನ್ನೇ ಓದೋದು. ನೀನು ರೆಫರ್ ಮಾಡು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ವೆರಿ ಮಚ್. ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು, ಅದು ಎಲ್ರಿಗೂ ಸುಲಭವಾಗಿ ಸಿಗಬೇಕು. ಹೌದು, ಸ್ಟೇಟ್ ಬೋರ್ಡ್ ಸಿಲೆಬಸ್ಗೆ ಅಂತಾನೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ನ ಪರಿಚಯಿಸ್ತಿದೆ. ಇದರಲ್ಲಿ ಬ್ಯೂಟಿಫುಲ್ ಅನಿಮೇಷನ್ ವಿಡಿಯೋಸ್, ಕ್ವಿಜ್ ಗೇಮ್ಸ್, ಇ ಬುಕ್, ಕ್ವೆಶ್ಚನ್ಸ್ ಅಂಡ್ ಆನ್ಸರ್ಸ್, ಟೆಸ್ಟ್ ಅಂಡ್ ಅಸೈನ್ಮೆಂಟ್ಸ್ ಎಲ್ಲನೂ ಇರುತ್ತೆ. ಹಾಗಾದ್ರೆ ತಡ ಯಾಕೆ? ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ನ ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಸುಲಭವಾದ ವಿಧಾನದಲ್ಲಿ ಕಲಿಯೋಕೆ ಪ್ರಾರಂಭಿಸಿ. ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್. ದ ಫ್ಯೂಚರ್ ಬಿಗಿನ್ಸ್ ಹಿಯರ್. ನಿಂದು ನಂದು ಅವರೇಜ್ ಕಣೋ, ನಿಂದು CBSE ಕಣೋ, ಇಂಥ ಒಳ್ಳೊಳ್ಳೆ ಲರ್ನಿಂಗ್. ಹಾಯ್ 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 ರಾಹುಲ್, ನನ್ನ ರಿಸಲ್ಟ್ ಬಂತು ಕಣೋ, 96%. ಕಂಗ್ರಾಟ್ಸ್ ಕಣೋ. ವಾವ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಟ್ರೀಟ್ ಏನು? ಶ್ಯೂರ್. ನಿಂದು ನಂದು ಅವರೇಜ್ ಕಣೋ, ನಿಂದು CBSE ಕಣೋ, ಇಂಥ ಒಳ್ಳೊಳ್ಳೆ ಲರ್ನಿಂಗ್ ಆ್ಯಪ್ಸ್ಗಳಿವೆ. ನಮ್ದು ಸ್ಟೇಟ್ ಸಿಲೆಬಸ್ ಅಂತದ್ದು ಯಾವುದು ಲರ್ನಿಂಗ್ ಆ್ಯಪ್ಸ್ಗಳೇ ಇಲ್ಲ. ರಾಹುಲ್, ಸ್ಟೇಟ್ ಬೋರ್ಡ್ ಅಂತಾರ ಸ್ಪೆಷಲ್ ಇ ಲರ್ನಿಂಗ್ ಆಪ್ ಇದೆಯಲ್ಲ, ಸಕ್ಸೀಡ್ ಅಂತ, ತುಂಬಾ ಒಳ್ಳೆ ಆಪ್ ಕಣೋ. ನಮ್ಮ ಫ್ರೆಂಡ್ಸ್ ಎಲ್ಲ ಅದನ್ನೇ ಓದೋದು. ನೀನು ರೆಫರ್ ಮಾಡು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ವೆರಿ ಮಚ್. ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು, ಅದು ಎಲ್ರಿಗೂ ಸುಲಭವಾಗಿ ಸಿಗಬೇಕು. ಹೌದು, ಸ್ಟೇಟ್ ಬೋರ್ಡ್ ಸಿಲೆಬಸ್ಗೆ ಅಂತಾನೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ನ ಪರಿಚಯಿಸ್ತಿದೆ. ಇದರಲ್ಲಿ ಬ್ಯೂಟಿಫುಲ್ ಅನಿಮೇಷನ್ ವಿಡಿಯೋಸ್, ಕ್ವಿಜ್ ಗೇಮ್ಸ್, ಇ ಬುಕ್, ಕ್ವೆಶ್ಚನ್ಸ್ ಅಂಡ್ ಆನ್ಸರ್ಸ್, ಟೆಸ್ಟ್ ಅಂಡ್ ಅಸೈನ್ಮೆಂಟ್ಸ್ ಎಲ್ಲನೂ ಇರುತ್ತೆ. ಹಾಗಾದ್ರೆ ತಡ ಯಾಕೆ? ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ನ ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಸುಲಭವಾದ ವಿಧಾನದಲ್ಲಿ ಕಲಿಯೋಕೆ ಪ್ರಾರಂಭಿಸಿ. ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್. ದ ಫ್ಯೂಚರ್ ಬಿಗಿನ್ಸ್ ಹಿಯರ್. ಹೇಳಿ ಅಂಕಲ್. ನಾನು ಟೀಚಿಂಗಲ್ಲೂ ಆಲ್ರೌಂಡರು, ಕ್ರಿಕೆಟಲ್ಲೂ ಆಲ್ರೌಂಡರ್, ಗೊತ್ತಾ? ಒಂದು ಮ್ಯಾಥ್ಸ್ ಫಾರ್ಮುಲಾ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? A+B² ಏನು? A²+B²+2AB. ಸರಿ. ಒಂದು ಸೈನ್ಸ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಲೆನ್ಸ್ ಫಾರ್ಮುಲಾ ಫಾರ್ ಸ್ಫೆರಿಕಲ್ ಮಿರರ್ ಏನು? 1/V - 1/U = 1/F. ಅಂಕಲ್, ನನ್ನ ಕ್ಲಾಸಲ್ಲೂ ಟಾಪರು, ಕ್ರಿಕೆಟಲ್ಲೂ ಆಲ್ರೌಂಡರು. ಯಾಕೆ ಗೊತ್ತಾ? ನಮ್ಮ ಮನೇಲಿ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಇಂದ ಓದ್ತೀನಿ. ಬರ್ಲಾ?
ಹಾಗಾದರೆ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಹೌದು, ವಿಶೇಷವಾಗಿ ಸ್ಟೇಟ್ ಬೋರ್ಡ್ ಸಿಲೆಬಸ್ಗೆ ಅಂತಾನೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ನ ಪರಿಚಯಿಸ್ತೀವಿ. ಇದರಲ್ಲಿ ಬ್ಯೂಟಿಫುಲ್ ಅನಿಮೇಷನ್ ವಿಡಿಯೋಸ್, ಕ್ವಿಜ್ ಗೇಮ್ಸ್, ಇ ಬುಕ್, ಕ್ವೆಶ್ಚನ್ಸ್ ಅಂಡ್ ಆನ್ಸರ್ಸ್, ಟೆಸ್ಟ್ ಅಂಡ್ ಅಸೈನ್ಮೆಂಟ್ಸ್ ಎಲ್ಲ ಇರುತ್ತೆ. ಹಾಗಾದ್ರೆ ತಾನೇ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಸುಲಭವಾದ ವಿಧಾನದಲ್ಲಿ ಕಲಿಯೋಕೆ ಪ್ರಾರಂಭಿಸಿ. ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್, ದ ಈಸಿ ವೇ ಆಫ್ ಲರ್ನಿಂಗ್. ಅನಿರುದ್ಧ್ ಝಟ್ಕರ್ ಅವರು. ಓಂ ಶತಮಾನಂ ಭವತಿ ಶತಾಯ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ಧನಂ ಧಾನ್ಯಂ ಬಹುಕೀರ್ತಿ ಲಾಭಂ ಶತಸಂವತ್ಸರಂ. ಚಪ್ಪಾಳೆ ಬರ್ತಾ ಚಪ್ಪಾಳೆ ಚಪ್ಪಾಳೆ ಕ್ಲಾಪ್ 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 ಕ್ಲಾಪ್. ಬಲಿ ಜೋರ ಚಪ್ಪಾಳೆ ನಮ್ಮ ಗಣೇಶ್ ಭಟ್ ಸರ್ಗೆ. ಮೇಡಮ್ ನೀವು ಒಂದು ಸ್ವಲ್ಪ ಹಿಂದೆ. ಓಕೆ ಹಾಗೆ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಒಂದು ಎಜುಕೇಷನಲ್ ಆ್ಯಪ್. ಇದ್ರ ಬಗ್ಗೆ ನಾನು ಜಾಹೀರಾತು ಮುಖಾಂತರ ಎಲ್ಲರೂ ಹೇಳಿದ್ದೀನಿ. ತುಂಬ ಅತ್ಯದ್ಭುತವಾದ ಒಂದು ಆ್ಯಪ್ ಇದು. ತುಂಬ ಕಾಳಜಿಯಿಂದ, ತುಂಬ ಪ್ರೀತಿಯಿಂದ ವಿದ್ಯಾರ್ಥಿಗಳಿಗೆ ಲಾಭ ಆಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಆ್ಯಪ್ನ ಪ್ರಾರಂಭ ಮಾಡಿದ್ದಾರೆ. ಅಮಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಭಗವಂತ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಸಾರಿ ಆಶಿಸ್ತೀನಿ. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಆ್ಯಪ್ನ ಬಳಸಬೇಕು ಅಂತ ನಾನು ತಮ್ಮಲ್ಲಿ ಕಡೆಯಿಂದ ಕೇಳ್ಕೊತೀನಿ. ಈ ಒಂದು ಆ್ಯಪ್ನ ಬಳಸಿದ್ರೆ ತಮಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ, ಭರವಸೆ ನನಗಿದೆ. ಆಲ್ ದ ಬೆಸ್ಟ್. ಸರ್, ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ಸಂತೋಷ ಇದೆ, ಬಹಳ ಹೆಮ್ಮೆ ಇದೆ. ಯಾಕಂತಂದರೆ ತುಂಬ ಈ ಒಂದು ಲರ್ನಿಂಗ್ ಆ್ಯಪ್ ಏನಿದೆ ಅತ್ಯದ್ಭುತವಾಗಿದೆ. ಇದರಲ್ಲಿ ಬ್ಯೂಟಿಫುಲ್ ಆ್ಯನಿಮೇಷನ್ ವೀಡಿಯೋಸ್ ಇದೆ, ಕ್ವಿಜ್ ಗೇಮ್ಸ್ ಇದೆ, ಕ್ವೆಶ್ಚನ್ಸ್ ಆ್ಯಂಡ್ ಆನ್ಸರ್ಸ್ ಇದೆ, ಟೆಸ್ಟ್ ಆ್ಯಂಡ್ ಅಸೈನ್ಮೆಂಟ್ಸ್ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೋಸ್ಕರ ಆ್ಯಪ್ ಏನು ಮಾಡಿದ್ದಾರೆ, ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಆ ಒಂದು ಪ್ರೀತಿ ಕಾಣಿಸುತ್ತೆ ಇದರಲ್ಲಿ. ಸಾಕಷ್ಟು ಇದರ ಹಿಂದೆ ಚಿಂತನೆ ಇರೋದು ಕಾಣಿಸುತ್ತೆ. ಎಲ್ಲ ಅನುಭವಿ ಶಿಕ್ಷಕರು ಇದರ ಹಿಂದೆ ಇದ್ದಾರೆ. ಹಾಗಾಗಿ ಈ ಒಂದು ಆ್ಯಪ್ಗೆ ಖಂಡಿತವಾಗಲೂ ಯಶಸ್ಸು ಸಿಗುತ್ತೆ ಅನ್ನೋ ಒಂದು ಭರವಸೆ ಆಗಿದೆ. ವಿದ್ಯಾರ್ಥಿಗಳು ಕೂಡ ಈ ಒಂದು ಆ್ಯಪ್ನ ಬಳಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಕ್ಸೀಡ್ ಆ್ಯಪ್ ಅಂತ ಒಂದು ಸ್ಮಾರ್ಟ್ ಲರ್ನಿಂಗ್ ಸೊಲ್ಯೂಷನ್ನ ಹೊರಗಡೆ ತರ್ತಾ ಇದ್ದೀವಿ. ಈಗ ಕೊರೋನಾ, ಕೋವಿಡ್-19 ಮತ್ತು ಸ್ಕೂಲು ಕಾಲೇಜಿಗೂ ಹೋಗೋಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಎಜುಕೇಷನ್ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ ಈ ಸಕ್ಸೀಡ್ ಈ ಲರ್ನಿಂಗ್ ಆ್ಯಪನ್ನು 10th ಸ್ಟ್ಯಾಂಡರ್ಡ್ ಸ್ಟೇಟ್ ಬೋರ್ಡ್ಗೋಸ್ಕರ ತೊಗೊಂಡ್ಬರ್ತಾ ಇದ್ದೀವಿ. ಸರ್, ಇದರಲ್ಲಿ ಯಾವ ಥರ ಸ್ಟಡಿ ಮೆಟೀರಿಯಲ್ಸ್ ಇದೆ? ಇದರಲ್ಲಿ ಅನಿಮೇಟೆಡ್ ವೀಡಿಯೋಸ್ ಇರುತ್ತೆ, ಮತ್ತು ಟೆಕ್ಸ್ಟ್ ಬುಕ್ PDF ಇರುತ್ತೆ, ಸ್ಟಡಿ ಮೆಟೀರಿಯಲ್ ಇರುತ್ತೆ, ಟೆಕ್ಸ್ಟು, ಅಸೈನ್ಮೆಂಟ್ಸು, ಮಂತ್ಲಿ ಟೆಸ್ಟು, ಮತ್ತು ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಓಕೆ ಸರ್, ಇವಾಗ ಸಕ್ಸೀಡ್ ಅನ್ನೋದು ವಾಟ್ ಇಸ್ ದ ಮೀನಿಂಗ್? ಸಕ್ಸೀಡ್ ಅಂದರೆ ವಿಜಯ ಸಾಧನೆ ಮಾಡೋದು ಅಂತ.
ಎಲ್ಲರಿಗೂ ವಿಜಯ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಓಕೆ, ಸ್ಟೂಡೆಂಟ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಸ್ಟೂಡೆಂಟ್ಗೆ ಇದನ್ನು ತೊಗೊಂಡು ಓದೋದ್ರಿಂದ ಅವರು ಒಳ್ಳೆ ಪರ್ಸೆಂಟೇಜ್ ಜೊತೆಗೆ ನಾಲೆಡ್ಜ್ ಕೂಡ ತೊಗೋಬೋದು ಅನ್ನೋದು ನಮ್ಮ ಉದ್ದೇಶ. ಸರ್, ನಿಮ್ಮ ಸಂಸ್ಥೆಯಿಂದ ಬುಕ್ಗಳು ಬರ್ತಾಯಿತ್ತು, ಇವಾಗ ಸಕ್ಸೀಡ್ ಅನ್ನೋ ಆ್ಯಪ್ ಬಿಟ್ಟಿದ್ದೀರಾ, ಸೊ ಇದ್ರ ಬಗ್ಗೆ ತಾವು ಹೇಳ್ತೀರಾ? 25 ವರ್ಷದಿಂದ ಪಬ್ಲಿಷಿಂಗ್ ಕಂಪ್ನಿಲಿ ಇದ್ದೀವಿ. ಕೇಂಬ್ರಿಡ್ಜ್ ಪಬ್ಲಿಷಿಂಗ್ ಕಂಪನಿ ಅಂತ ಎಜುಕೇಷನಲ್ ಪಬ್ಲಿಷಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಬುಕ್ಕಿಂದ ನೆಕ್ಸ್ಟ್ ಸ್ಟೆಪ್ಪು, ಓಕೆ, ನೆಕ್ಸ್ಟ್ ಟೆಕ್ನಾಲಜಿ ಏನು ಬೇಕು ಅಂದ್ಬಿಟ್ಟು ಇದನ್ನು ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಈ ಸಕ್ಸೀಡಿಂದ ಮಕ್ಕಳಿಗೆ ಉಪಯೋಗ ಆಗುತ್ತಾ? ಇದರಲ್ಲಿ 100% ಉಪಯೋಗ ಆಗುತ್ತೆ. ಅವ್ರಿಗೆ ಏನು ಬೇಕೋ ಎಲ್ಲ ಮೆಟೀರಿಯಲು ಇದರೊಳಗಿರುತ್ತೆ. ಸರ್, ಇದರಿಂದ ನುರಿತ ಅನುಭವಿ ಟೀಚರ್ಸ್ಗಳಿದ್ದಾರೆ. ಹೌದು, ಇದನ್ನು ರೆಡಿ ಮಾಡಿ ಇದಕ್ಕೆ ಟೀಮ್ ಇದೆ, ಟೆಕ್ನಿಕಲ್ ಟೀಮು, ಟೀಚಿಂಗ್ ಟೀಮು ಮತ್ತು ಮಾರ್ಕೆಟಿಂಗ್ ಟೀಮು, ಆ ಥರ ಎಲ್ಲದರಲ್ಲೂ ಪ್ರೊಫೆಷನಲ್ ಟೀಮ್ನ ಇಟ್ಕೊಂಡು ಇದನ್ನು ರೆಡಿ ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಏನು ಹೇಳ್ತೀವಿ? ಇವತ್ತು ಬಿಡುಗಡೆಯಾಗಿರುವ ಸಕ್ಸೀಡ್ ಆ್ಯಪ್ ಏನಿದೆ, ಇದು ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳನ್ನು ಆಧರಿಸಿ KSEEB ಏನು 10ನೇ ತರಗತಿಯ ಪರೀಕ್ಷೆಗಳನ್ನು ಮಾಡುತ್ತೆ, ಆ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಯಾವ 6 ವಿಷಯಗಳನ್ನು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೆ, ಆ ಎಲ್ಲ ವಿಷಯಗಳಿಗೂ ಕೂಡ ಪ್ರತಿ ಚಾಪ್ಟರ್ಗೂ ವಿಷಯವನ್ನು ವಿಶದೀಕರಣ ಮಾಡಿದ್ದಾರೆ. ಅಂದರೆ ಮಕ್ಕಳಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಪೋಷಕರ ಸಹಾಯವನ್ನು ಕೂಡ ಮನೆಯಲ್ಲೇ ವಿದ್ಯಾರ್ಥಿಗಳು ತೆಗೆದುಕೊಳ್ಬೋದು. ಓದೋದ್ರ ಜೊತೆಗೆ ಬರವಣಿಗೆಗೂ ಅವಕಾಶ ಇದೆ, ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೂ ಅವಕಾಶ ಇದೆ, ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳೋಕ್ಕೆ ಒಂದು ಕ್ವಿಜ್ ಕೂಡ ಇದರಲ್ಲಿ ಇದೆ. ಹಾಗಾಗಿ ಮಕ್ಕಳಿಗೆ ಈ ಆ್ಯಪನ್ನು ಬಳಸುವಾಗ ಬೇಸರ ಆಗೋದಿಲ್ಲ, ಅವರು ಸಂತೋಷವಾಗಿ ಬಳಸ್ಕೊಳ್ಬಹುದು, ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ನಮ್ಮಲ್ಲಿ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತೇವೆ, ಆ ಪ್ರಶ್ನೆಗಳಿಗೂ ಕೂಡ ಸಂಬಂಧಪಟ್ಟಂತೆ ಆ್ಯಪಲ್ಲಿ ವಿಷಯ ಇದೆ. ಹಾಗಾಗಿ ಸಕ್ಸೀಡ್ ಈ ಆ್ಯಪನ್ನು ಯಾರು ಓದ್ತಾರೆ ಅವರು SSLC ಪರೀಕ್ಷೆಗಳಲ್ಲಿ ಸಕ್ಸೀಡ್ ಆಗೋದಕ್ಕೆ ಯಾವ ರೀತಿಯ ನಿರ್ಬಂಧವೂ ಇರೋದಿಲ್ಲ. ಐ ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.